ಅಜ್ಜಿಯವರು ಮಾತ್ರ ಮೀಸಲಾತಿಯಿಂದ ಮಾತ್ರ ಉದ್ಧಾರ ಆಗ್ತದೆ. ಸಮುದಾಯದ ಸಚಿವಾಂಶಗಳಿಂದ ಸಚಿವರಾಗೋದ್ರಿಂದ ಒಂದು ಯಾರ ಆಕಾಶದಿಂದ ತಿಳಿದು ಬಂದವರು ಅದಾರ ಇಲ್ಲಿ ಗುರುಗಳು ಸ್ವಾಮಿಗಳನ್ನು ಆಕಾಶದಿಂದ ಸೀದಾ ಏನು ಉದುರ್ಯಾರ ಇಲ್ಲೇ ತಾಯಿ ಹೊಟ್ಟೆಯಲ್ಲಿ ಜನಿಸಿವಲ್ಲ ನಾವೆಲ್ಲ ನಾವು ರಾಜಕಾರಣಿಗಳು ತಾಯಿ ಹೊಟ್ಟೆಯಲ್ಲಿ ಜನಿಸಿರ್ತೀವಿ. ರಾಜಕಾರಣಿ ಮಟ್ಟಂದ ಹುಟ್ಟಿನ ನಾನು 50 ವರ್ಷ ನಮ್ಮ ಅಪ್ಪನ ಆದಿಯಿಂದ ನಮ್ಮ ತಾಯಿ ನಾನು ಏನು ಇವರು ಬಂದಿಂದ ಹುಟ್ಟಿವೆ. ಇವ್ರು ಬಂದಿಂದ ನಾವು ಹುಟ್ಟಿ ರಾಜಕಾರಣಕ್ಕೆ ಬಂದೀವಿ. ಶಾಸಕರಾಗ್ಬಿಟ್ಟು ಶಾಸಕರಾಗಿ ಜನ ನಿರ್ಧಾರ ಮಾಡ್ರಿ. ಈಗ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ನಾವು ಯಾವುದೇ ನಮ್ಮ ಸಮುದಾಯದ ಶಾಸಕರ ಪರವಾಗಿ ಈ ಸಾರಿ ನಾವು ಏನು ಸಚಿವ ಸ್ಥಾನ ಕೇಳೋದಿಲ್ಲ, ಮಂತ್ರಿ ಸ್ಥಾನದಿಂದ ಸಮಾಜ ಉದ್ಧಾರ ಆಗುದಿಲ್ಲ. ಮತ್ತೆ ಹಿಂದಾಗ ರಾತ್ರಿ 4 ಗಂಟೆಗೆ ಯಡಿಯೂರಪ್ಪನ ಮನೆಗೆ ಹೋಗಿ ಬೆಳಗು ಮುಂಜಾನೆ ಕೊಡಿಸಿ ಬಂದಿದ್ದು. ಇಲ್ಲ CC ಪಾಟ್ಲಿಗೆ ಹೋಗಿ 5 ಗಂಟೆಗೆ ಬೆಳಗು ಮುಂಜಾನೆ ಕೊಡಿಸಿ ಬಂದಿದ್ದಿಲ್ಲ. ನನ್ನ ಮ್ಯಾಗ ಹೇಳ್ತಾ ನಾವು CC ಪಾಟ್ಲ ಡೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟ MP ಟಿಕೆಟ್ ಕೊಡ್ಸಕ್ಕೆ MP ಟಿಕೆಟ್ ಡೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟ. ಇವಾಗ ಬೆಳಗು ಮುಂಜಾನೆ 5 ಗಂಟೆಗೆ ಯಡಿಯೂರಪ್ಪನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಯಾರೋ ಇಲ್ಲೇ ಅದ್ರ ಹೆಸರು ಇಲ್ಲೇ ಕೂತಾರೆ ನನ್ನ ಮಗಳಿಗೆ. ಅದನ್ನೇ ಹೇಳ್ತೀನಿ ಬೇಕಾರೆ ಯಾರು ಕರ್ಕೊಂಡು ಹೋಗಿದ್ರು, ಎಷ್ಟೊತ್ತು ಕರ್ಕೊಂಡು ಹೋಗಿದ್ರು. ನೀರಾಣಿ ಅವ್ರನ್ನ ಎಷ್ಟು ಸಾರಿ ಕರ್ಕೊಂಡು ಹೋಗ್ಯಾರ, ಎಷ್ಟೆಷ್ಟು ಮಂದಿ ಹೋಗಿಲ್ಲ ಮಂತ್ರಿ ಇವಾಗ ಯಾಕೆ ಅದು ಹಂಗೆ ಬೇಡಾದ ಜಗತ್ತು ಬೇಕಾದಾಗ ಒಂದು ಬೇಡಾದಾಗ ಒಂದು ಅಷ್ಟೇ. ಬೇಡಾಗೈತಿ ನಮಗೇನು ಬೇಕಾಗೈತಿ? ಇವ್ರು ಹೇಳಿದ್ರೆ ಹಾಕಿವಿ ನಾವು. ಇವ್ರು ಹೇಳಿದ್ರೆ ಮಂತ್ರಿ ಹಾಕಿವಿ. ನಮ್ಮ ಮುಖ್ಯಮಂತ್ರಿಗಳದಾರ, ನಮ್ಮ ಉಪಮುಖ್ಯಮಂತ್ರಿಗಳದಾರ, ನಮ್ಮ ಹೈಕಮಾಂಡ್ ಇದೆ. ಅವ್ರ ಮೇಲೆ ವಿಶ್ವಾಸದ ಮೇಲೆ ನಾವು ನಡೀತೀವಿ. ಒಂದು ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ನಡೆಯೋದು ನಾವು. ಯಾವುದೋ ಒಬ್ಬರು ಈ ಕಾವಿದಾರಿಗೆ ಹೇಳಿದಂಥ ಮಾತಿಗೆ ಕ್ಯಾರೇನೋ ಅನ್ನೋದಿಲ್ಲ. ನಾವು ಕೇರು ಒಂದು ವೇಳೆ ಸಂಪುಟ ಪುನಾರಚನೆ ಈ ಸಂದರ್ಭದಲ್ಲಿ ತಾವು ಕೂಡ ಪ್ರಬಲ ಆಕಾಂಕ್ಷಿ ಇದೀನಿ. ಭಾಳ ಸಂತೋಷ. ನಿಮ್ಮಿಬ್ಬರು ಹೇಳಾಕತ್ತೀರಿ ಅಂದ್ರೆ ನಿಮ್ಮ ಬಾಯಿ ಇರ್ಕಿಲ್ಲ ಹಂಗ ಆಗಲಿ. ಅದು ಕರೆ ಆಗಲಿಲ್ಲ, ಅದನ್ನ ಬಯಸಾಕತ್ತೀನಿ ನಾನು. ನಿಗಮದಿಂದ ಮಂತ್ರಿ ಸ್ಥಾನ ಪ್ರಮೋಷನ್ ಆಗೈತೆ ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಬೋದು. ನಮ್ಮ ಮುಖ್ಯಮಂತ್ರಿ ಮಾಡ್ತಾರೆ. ನಾವೇನಾದರೂ ನಾಯಕರಿಗೆ ತಂದಿದ್ವಿ, ನಮ್ಮ ಬೇಡಿಕೆ ಇಟ್ಟಿದ್ವಿ. ಮುಖ್ಯಮಂತ್ರಿಗಳನ್ನ ಹೇಳ್ಯಾರಲ್ರಿ ಶೀಘ್ರ ಮಾಡ್ತೀವಿ ಅಂತೇಳಿ ಹೈಕಮಾಂಡ್ ಪರ್ಮಿಷನ್ ತಗೊಂಡು ಅವ್ರದಾಗಿ ನಿಮ್ಮದಾಗಿ